ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಿನ್ನೆ ಯಾವ ಮ್ಯಾಚ್ ಇದ್ವಪ್ಪ ಅಂತಂದ್ರೆ ಗುಜರಾತ್ ಮತ್ತು ಚೆನ್ನೈ ಸೂಪರ್ ಕಿಂಗ್ ನಿನ್ನೆ ಮ್ಯಾಚ್ ಇತ್ತು ರೀ. ಆದರೂ ಚೆನ್ನೈ ಸೂಪರ್ ಕಿಂಗ್ದವರು ಟಾಸ್ ಗೆದ್ದು ಮ್ಯಾಚ ಸೋತರು. ಆದರೂ ದೊಡ್ಡ ಪಿಚ್ ಇತ್ತು ರೀ, ಗುಜರಾತ್ನ್ಯಾಗ ಇತ್ತು ಮ್ಯಾಚ್. ಆದ್ರೆ ಕಂಡಾಬಿಡ ದೊಡ್ಡದ್ರಿ ಇದು ಪಿಚ್. ಹೊಡಿಬೇಕು, ರನ್ ಅದು ಹೊಡಿಬೇಕಂದ್ರೆ ಭಾಳ ಕಷ್ಟ ಇತ್ತು ಅವ್ರಿಗೆ, ಚೆನ್ನೈ ಸೂಪರ್ ಕಿಂಗ್ದವ್ರಿಗೆ. ಸುಮ್ಮನೆ ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡ್ರು ಪಾಡಿತ್ತು ಅವರು. ಆದ್ರೆ ಬಾಲಿಂಗೇ ತೊಗೊಂಡ್ರು ಅವರು, ಏನು ಮಾಡೋಕ್ಕಾಗಲಿಲ್ಲ. ಕಡೆ ಗುಜರಾತ್ದವರು ಬ್ಯಾಟಿಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಕಡೆ ಸಾಯಿ ಸುದರ್ಶನ್ ಮತ್ತು ನಮ್ಮ ಗೆರ್ಲ್ ಅವರು ಓಪನಿಂಗ್ ಚಲೋ ಹೊತ್ನಾಗ ಮಾಡ್ಕೊಂಡ ಪಾರ್ಟ್ನರ್ಶಿಪ್ ಹತ್ರ ಖತರ್ನಾಕ್ ಬರುತ್ತೆ ರೀ. ಅವ್ನು ಯಾವ ರೀತಿ ಆಡಿದ್ರಂದ್ರಿ, ಒಂದು ಪವರ್ ಪ್ಲೇದಾಗ ಒಂದು ವಿಕೆಟ್ ಬೀಳಾರ್ದಂಗೆ ನೋಡ್ಕೊಂಡು ಆಟವನ್ನು ಆಡಿದ್ರು ಅವರು. ಪವರ್ ಪ್ಲೇದಾಗ ಇರ್ಲಂದ್ರೆ 60-70 ರನ್ ಹೊಡೆದ ಬಿಟ್ಟಿದ್ರು ಅವರು. ಮತ್ತು ಗೆರ್ಲ್ ಮತ್ತು ಸುದರ್ಶನ್ ಅವರು ಇಬ್ಬರು ಪಾರ್ಟ್ನರ್ಶಿಪ್ ಅಲ್ಲಿಗೆ ತೊಗೊಂಡು ಒಂದು ವಿಕೆಟ್ ಬೀಳಾರ್ದೆ ನೋಡ್ಕೊಂಡು ಆಟವನ್ನು ಆಡಿದರು. ಮ್ಯಾಚ್ ಅಂತೂ ಸಖತ್ತಾಗಿತ್ತು ನಿನ್ನೆ ಮ್ಯಾಚ್. ಆದರೂ ನಮ್ಮ ಗೆರ್ಲ್ ಅವರು 4 ರನ್ ಹೊಡೆದ್ರು ರೀ. 64 ಹೊಡೆದ್ರು. ಸಾಯಿ ಸುದರ್ಶನ್ ಅವರು 84 ಹೊಡೆದ್ರು. ಅವರ ಸೆಂಚುರಿ ಮಿಸ್ ಆಯ್ತು ರೀ. ಅವರು ಇನ್ನೊಂದು 16 ರನ್ ಹೊಡೆದಿದ್ರಪ್ಪ ಅಂತಂದ್ರೆ ಅವನದು ಸೆಂಚುರಿ ಹಾಕಿತ್ತು. ಆದ್ರೆ ತಪ್ತು ರೀ ಅವನದು. ಅಲ್ಲಿ ಹೊಡ್ಯಾಕೆ ಹೋಗಿ ಕ್ಯಾಚೌಟ್ ಆದರು. ಏನು ಹೇಳಕ್ಕೆ ಬರೋಂಗಿಲ್ಲ. ಒಮ್ಮೊಮ್ಮೆ ಸೆಂಚುರಿ ಹಾಕಿರ್ತಾವೆ, ಒಮ್ಮೊಮ್ಮೆ ಫುಲ್ ದಂಡಿ ಮಟ್ಟ ಬಂದು ಓಪನಿಂಗ್ ರೀ, ಮತ್ತು ಪೂರ ದಂಡಿ ಮಟ್ಟ ಬಂದು ಆಡ್ಯಾನ. ಆದರೂ ಸೆಂಚುರಿ ಆಗಲಿಲ್ಲ ಅವನದು. ಸಿರಾಜ್ ಕಾಕಾತಿ ನೋಡ್ರಿ, ಚೆನ್ನೈ ಸೂಪರ್ ಕಿಂಗ್ ಯಾವ ಒಬ್ಬ ಬಾಲರ್ ಅದಾನ, ಅವ ವಿಕೆಟ್ ತೆಗೆದ ಅವಂಗೆ. ಸಾಯಿ ಸುದರ್ಶನ್ ಮತ್ತು ಕೇರ್ಲ ಬಟ್ಲರ್ ಮೂರೂ ಫಾರ್ಮ್ನ್ಯಾಗ ಅದಾವ್ರಿ. ಇನ್ನು ಉಳ್ಕಿದ್ದೂ ಫಾರ್ಮ್ನ್ಯಾಗ ಅದಾವು, ಇನ್ನೂ ಆಡಕತ್ತಾವು. ಈ ಸದ್ಯಕ್ಕೆ ಇವು 3 ಮಂದಿ ಫಾರ್ಮ್ನ್ಯಾಗ ಬೆಂಕಿ ಪ್ಲೇಯರ್ ನೋಡ್ರಿ. ಪಾರ್ಟ್ನರ್ಶಿಪ್ ಒಂದು ಪವರ್ ಪ್ಲೇದಾಗ ಒಂದು ವಿಕೆಟ್ ಬೀಳಾರಂಗೆ ನೋಡ್ಕೊಂಡು ಆಡಿದರು. ಆದ್ರೆ ಚೆನ್ನೈ ಸೂಪರ್ ಕಿಂಗ್ ಒದ್ದಾಡಿದ್ರು ವಿಕೆಟ್ ತೆಗಿಲಾಕ. ಆದ್ರೆ ಅಷ್ಟು ರನ್ ಕೊಟ್ಟಾರ, 50, 60, 70 ತನಕ ರನ್ ಕೊಟ್ಟಾರ. 24 ಬಾಲಿಗೆ 74 ರನ್, ಹಿಂಗೆ ರನ್ ಹೊಡ್ಸ್ಕೊಂಡವ್ರಿ ಅವು ಕ್ಯಾಂಡಿಡೇಟ್. ಬಾಲಿಂಗ ಫೇಲ್. ಆ ಟಾಸ್ ಚೆನ್ನೈ ಸೂಪರ್ ಕಿಂಗ್ ಆಗಿತ್ತು ಖರೆ, ಆದ್ರೆ ರನ್ ಹೊಡೆಯೋದು ಆಗಲಿಲ್ಲ. ಇದಕ್ಕೆ ಗಾಡಿ ಅವ್ರು ಚೆನ್ನೈ ಸೂಪರ್ ಕಿಂಗ್ನ್ಯಾಗ ಸಂಜು ಸ್ಯಾಮ್ಸನ್ ಅವ್ರ ಮ್ಯಾಗ ಭಾಳ ನಂಬಿಕೆ ಇಟ್ಟಿದ್ರು ಖರೆ, ಫ್ಯಾನ್ಸ್ಗಳು ನಂಬಿಕೆ ಇಟ್ಟಿದ್ರು. ಆದ್ರೆ ಆ ನಂಬಿಕೆ ಕಳ್ಕೊಂಡು ನಾವು 0 ಕೌಂಟ್ ಆಗ್ಬಿಟ್ಟು ನಾವು ಯಾರು ತೆಗ್ದಾರಪ್ಪ ಅಂತಂದ್ರೆ ಸಿರಾಜ್ ಕಾಕ ಮನೆ ಬಾಲೆ ವಿಕೆಟ್ ತೆಗೆದ್ಬಿಟ್ಟು ನಾವು. ಹಂಗಿತ್ತು ಮ್ಯಾಚ್. ಫುಲ್ ಫಾರ್ಮ್ನ್ಯಾಗ ಅದನ್ನ ಹೊಡಿತಾನೆ ಬಿಡು, ಈ ಸರಿ 100 ಮಾಡ್ಕೊಂಡು ಹಾಕಾನ, ಲಾಸ್ಟ್ ಮ್ಯಾಚ್ ಐತಿ ಅಂತ ನಾವು ಅಂದ್ಕೊಂಡಿದ್ದೆವು. ಅದು ಏನೋ ತಪ್ಪಿ ಹೋಯ್ತದು. 0 ಶಿವಮ್ ದುಬೆ, ಹೊಸ ಕ್ಯಾಂಡಿಡೇಟ್ ಅದಾವ್ರಿ ಪ್ಲೇಯರ್. ಗುರುತ್ರಾಜ್ ಗಾಯಕ್ವಾಡ್ ಅವರು ಒಂದು 20-15 ರನ್ ಹೊಡೆದ್ರು. ಅವರು ಹೊಡಿತಾರಂತ ಮಾಡಿದ್ದೆ ನಾನು. ಅವ್ರ ಕೈಲಿ ಏನೂ ಹೊಡಿದು ಆಗಲಿಲ್ಲ. ಬರೀ ಒಂದು 2 4, ಒಂದು 2 6 ಹೊಡೆದ್ರು. 15-20 ರನ್ ಗಳಿಸಿದ್ರು, ಮುಗಿತಲ್ಲಿ. ಇನ್ನೂ ಗೆಲ್ಬೇಕಲ್ರಿ. ಇನ್ನೂ ಅವ್ರು 200 ಮ್ಯಾಗ ಹೊಡೆದಾರ ಅವರು. ಗುಜರಾತ್ದವ್ರು 229 ರನ್ ಹೊಡೆದಾರ 20 ಓವರಿಗೆ. ಇವ್ರು 230 ರನ್ ಹೊಡಿಬೇಕು ಚೆನ್ನೈ ಸೂಪರ್ ಕಿಂಗ್ದವರು. ಚೇಸ್ ಮಾಡ್ಬೇಕಂದ್ರೆ ಇದನ್ನೇ 2 ಚೆಡ್ ಹರಿದು 12 ಆಗಿಬಿಡ್ತವ್ರದ್ದು ಚೆನ್ನೈ ಸೂಪರ್ ಕಿಂಗ್ದವ್ರದ್ದು. ಆ ಗುಜರಾತ್ ಒಳ್ಳೆ ಸ್ಕೋರು, ಒಳ್ಳೆ ಟಾರ್ಗೆಟನ್ನು ಮಾಡಿದ್ರು ಅವರು. ಆ ಚೆನ್ನೈ ಸೂಪರ್ ಕಿಂಗ್ 260, 186 ಹೊಡಿತಿದ್ರು ಅವರು. ಆದರೂ 80 ರನ್ಲಿಂತ್ರ ಗೆದ್ದಾರ ಅವರು. ಗುಜರಾತ್ ಟೀಮ್ ಭಾಳ ಬೆಂಕಿ ಇದ್ರಲಿಂತ್ರನೇ ಗೆದ್ದಾರೆ. ಬೆಂಕಿ ಪ್ಲೇಯರ್ ಅದಾವು ಅದ್ರ ಕಡೆಯೂ. ಇನ್ನೂ ಮೋಸ್ಟ್ಲಿ ತಿವಾಟ್ಯ, ಗುಜರಾತ್ ಕಡೆ ತಿವಾಟ್ಯ ಮತ್ತು ರಶೀದ್ ಖಾನ್ ಆಡೋ ಪ್ಲೇಯರ್ ಅದಾವ್ರಿ. ಅದ್ರೊಳಗೆ ದಂಡಿ ಮಟ್ಟನೂ ಅದಾವ ನಾವು ಆಡು. ಚೆನ್ನೈ ಸೂಪರ್ ಕಿಂಗ್ ಮುಗೀತ್ರಿ. ಈಗ ಸೀದಾ ಅವ್ರ ಮನೆಗೆ ಹೋದ್ರಿ. ಈಗ ನೀನೇನೆ ಮನೆಗೆ ಹೋದರು. ಫ್ಯಾನ್ಸ್ಗಳಿಗೆ ಟಾಟಾ ಬಾಯ್ ಮಾಡಿ ಮನೆಗೆ ಹೋದರು. ನಿನ್ನೆ ಅವ್ರ 14ನೇ ಮ್ಯಾಚ್, ಲಾಸ್ಟ್ ಮ್ಯಾಚ್ ಇತ್ತು. ಅವರು ಗೆಲ್ಲೋದಾಗಲಿಲ್ಲ, ಆದರೂ ಸೋತರು. ಮುಂದಿನ ವರ್ಷ ಮತ್ತೆ ಎಂಟ್ರಿ ಕೊಡ್ತಾರೆ ಅವ್ರು ಚೆನ್ನೈ ಸೂಪರ್ ಕಿಂಗ್. ಮತ್ತು ಯಾವ ಟೀಮ್ ಸೋತ ನೋಡ್ರಿ, ಮುಂದಿನ ವರ್ಷ ಎಲ್ಲ ಟೀಮ್ ಎಂಟ್ರಿ ಕೊಡ್ತಾವೆ. ಈಗ RCB ಫೈನಲ್ಗೆ ಹೋಗೈತಿ, ಗುಜರಾತ್ ಹೋಗೈತಿ, ಮತ್ತು ರಾಜಸ್ಥಾನ ಹೋಗ. ಆದ್ರೆ ಒಂದಿಷ್ಟು ಹೋಗ್ಯಾವ ಟೀಮ್, ಒಂದಿಷ್ಟು ಹೊರಗೆ ಬಿದ್ದಾವೆ. ನೋಡೋನು ಏನಾಗುತ್ತೆ.